ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ವೆಂಕಟೇಶ್ ನಾಯಕ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ನೀಡದೆ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೊಳೆತ ತರಕಾರಿಯಲ್ಲಿ ಅಡುಗೆ ಮಾಡಿ ಹಾಕುವುದು, ಶೌಚಾಲಯಗಳಲ್ಲಿ ಗಬ್ಬು ವಾಸನೆ, ಹರಿದ ಬೆಡ್ಗಳಲ್ಲಿಯೇ ವಾಸ ಮಾಡಬೇಕಾದ ದುಸ್ಥಿತಿ ಈ ವಸತಿ ನಿಲಯದಲ್ಲಿ ಇದ್ದು ಕಳೆದ 8 ವರ್ಷಗಳಿಂದ ಸೇವೆ ಮಾಡಿ ಮಕ್ಕಳ ಹೆಸರಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ವೆಂಕಟೇಶ್ ನಾಯಕ ಲೂಟಿ ಮಾಡಿ ಕಾರುಬಾರಿನ ರೀತಿಯಲ್ಲಿ ಮೆರೆಯುತ್ತಿದ್ದಾನೆ. ವೆಂಕಟೇಶ್ ನಾಯಕನ ಕುತಂತ್ರದಿಂದಾಗಿ ಅಮಾಯಕ ಬಡ ಮಕ್ಕಳು ಶೋಷಣೆಯ ನಡುವೆ ಜೀವ ಕಳೆದುಕೊಳ್ಳಬೇಕಾಗಿದೆ. ಈ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಕ್ರಮ ವಹಿಸುವಂತೆ ಒತ್ತಾಯಿಸಲಾಯಿತು. ಮಂಡಲದ ಅಧ್ಯಕ್ಷ, ಇವತ್ತು ನಾವು ಮಾನ್ವಿ ಪಟ್ಟಣದ ಮುಷ್ಟೂರು ರಸ್ತೆಯಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಮ್ಮ ಪಕ್ಷದ ಎಲ್ಲ ನಿಯೋಗ ಎಲ್ಲ ಪದಾಧಿಕಾರಿಗಳು ಮುಖಂಡರ ಜೊತೆ ನಾವು ಆಗಮಿಸಿ ಇಲ್ಲಿ ನೋಡಿದಾಗ ಇದೊಂದು ಅವ್ಯವಸ್ಥೆಯ ಆಗರ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅವ್ಯವಸ್ಥೆ ಇಲ್ಲಿ ಮಲಗಲಿಕ್ಕೆ ಮಂಚಗಳು, ಆ ಮಂಚಗಳೆಲ್ಲ ತುಕ್ಕು ಹಿಡಿದು ಮುರಿದು ಬೆಡ್ಶೀಟ್ಗಳು ಹರಿದು ಅಲ್ಲೆಲ್ಲ ತಿಗಣಿಗಳು, ದ್ವಾಮಿಗಳು, ಜಿರ್ಲೆಗಳು ಇವೆಲ್ಲ ವಾಸ ಮಾಡುವಂಥ ಒಂದು ಸ್ಥಳ ಇದಾಗಿದೆ. ಮಕ್ಕಳು ವಾಸ ಮಾಡೋಂಥ ಸ್ಥಳ ಇದಲ್ಲ. ಇದೇನಂದರೆ ಇದ್ರ ಕೈವಾಡ ವೆಂಕಟೇಶ್ ನಾಯಕ್ ಅವರು ಇದ್ರದ್ದೆಲ್ಲ ಜವಾಬ್ದಾರಿ ಹೊರಬೇಕು. ವೆಂಕಟೇಶ್ ನಾಯಕ್ ಕಳೆದ 8 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಈ ಒಂದು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯಗಳು ಒದಗಿಸದೆ ಈ ಆಹಾರ ಧಾನ್ಯಗಳಲ್ಲಿ, ಹಾಸ್ಟೆಲ್ ಸೌಲಭ್ಯಗಳಲ್ಲಿ, ಇನ್ನಿತರ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರತಿಯೊಂದರಲ್ಲಿ ಕೂಡ ಒಂದು ಕಮಿಷನ್ ದಂಧೆ ರೀತಿಯಲ್ಲಿ ಅವುಗಳನ್ನು ನಡೆಸ್ತಾ ಇದ್ದಾರೆ. ಒಂದು ಕಮಿಷನ್ ದಂಧೆಯಿಂದ ದೊಡ್ಡ ಯಾವುದೋ ವ್ಯಕ್ತಿಗಳು ಶಾಮೀಲಾಗಿರುವ ಶಂಕೆ ಕೂಡ ಇಲ್ಲಿದೆ. ಯಾಕಂದರೆ ವಿದ್ಯಾರ್ಥಿಗಳು ಇಲ್ಲಿ 250 ಜನ ಇರಬೇಕಾಗಿತ್ತು. ಈಗ 458 ಜನ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ತಗೊಂಡಿದ್ದಾರೆ ಕಳೆದ 2 ವರ್ಷಗಳಿಂದ. ಆದರೆ ನಾವು ಇಲ್ಲಿ ಗಮನಿಸಿದಾಗ ಸ್ಟ್ರೆಂತ್ ಇರೋದು ಇವತ್ತು 131 ಜನ ಮಾತ್ರ ವಿದ್ಯಾರ್ಥಿಗಳು. ಕಳೆದ 4 ದಿನಗಳಿಂದ ಕೂಡ 50 ಜನ, 60 ಜನ, ಇವತ್ತು 131 ಜನ. ವಾಸ್ತವಿಕವಾಗಿ ಇಲ್ಲಿ ಅಡ್ಮಿಷನ್ ಪಡೆದಂಥ ವಿದ್ಯಾರ್ಥಿಗಳ ಸಂಖ್ಯೆ 458. ಆದರೆ ಇಲ್ಲಿ ನಡೀತಕ್ಕಂಥದ್ದು ಕೇವಲ 130-150 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ನಡೀತಾ ಇದೆ. ಇವರು ಪ್ರತಿ ತಿಂಗಳ ವಿದ್ಯಾರ್ಥಿಗಳಿಗೆ ಡ್ರಾ ಮಾಡ್ತಾ ಇರ್ತಕ್ಕಂಥ ಒಂದು ಅಕ್ಕಿ ಇರ್ಬೋದು, ತೊಗರಿ ಇರ್ಬೋದು, ಕಾಯಿಪಲ್ಯ ಇರ್ಬೋದು, ಪ್ರತಿಯೊಂದು ಕೂಡ 458 ವಿದ್ಯಾರ್ಥಿಗಳ ಹೆಸರಿನಲ್ಲಿ ಡ್ರಾ ಮಾಡ್ತಾ ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. 458 ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕೂಡ ಖರ್ಚು ಹಾಕಿ ಅದರ ಹಣ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿ ಕರ್ತವ್ಯ ನಿರ್ಲಕ್ಷ್ಯ ತೋರಿ ಈ ಒಂದು ಬಡ ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.